ಸಹ ಜವಾಬ್ದಾರಿ ಇದು. 9ನೇ ತಾರೀಕು ನೀವು DC ಅವರು ಇಬ್ಬರು ಸೇರಿ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂದ್ರೆ ನೇತೃತ್ವವನ್ನು BD ಹಿರೇಮಠ ಅವರೊಬ್ಬರೇ ಬರಬೇಕು. ಒಪ್ಪೋದಿಲ್ಲ. ಏನಂದ್ರೆ ಇದು ಈ ರಾಜ್ಯದ ಯುವ ಜನತೆಯ ಪ್ರಶ್ನೆ. ಅದಕ್ಕೆ 31 ಜಿಲ್ಲೆಗಳಿವೆ. 31 ಜಿಲ್ಲೆಯ ಅಧ್ಯಕ್ಷರು ಸಹ ಅಲ್ಲಿ ನಿಯೋಗದಲ್ಲಿ. ಆ ರೀತಿಯಾದರೆ ಸರಿ. ಇಲ್ಲದೆ ಹೋದರೆ 9ನೇ ತಾರೀಕುವರೆಗೆ 8ನೇ ತಾರೀಕು ಸಂಜೆವರೆಗೆ ವೇಟ್ ಮಾಡ್ತೀವಿ. ಏನು ಎದಕ್ಕೆ? ಅಲ್ಲಿಂದ ನಿಯೋಗಕ್ಕೆ ತಾವು ಮುತುವರ್ಜಿ ವಹಿಸಿ ಜಿಲ್ಲಾಧಿಕಾರಿಗಳು, ಗೌರವಾನ್ವಿತ ಕಮಿಷನರ್ಗಳು ಹೊರಚ ಅವಕಾಶವನ್ನು ತೋರಿಸಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಆಕಸ್ಮಿಕ ಅದಾಗದೇ ಇದ್ರೆ 9ನೇ ತಾರೀಕು ನಾವು ನೀವು ರಿಜೆಕ್ಟ್ ಮಾಡಿದ್ರು ಸಹ ಸತ್ಯ ಪ್ರತಿಪಾದನೆಗಾಗಿ ಸತ್ಯ ಪ್ರತಿಪಾದನೆಗಾಗಿ ಸತ್ಯಾಗ್ರಹವನ್ನು 9ನೇ ತಾರೀಕು ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ಸಾಕಷ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಆರ್.ವಿ. ತಿಮ್ಮಾಪುರ ಸಾಹೇಬರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಆಲಮಟ್ಟಿ UKP ಯೋಜನೆಯಲ್ಲಿ 40,000 ನೀರಾವರಿಗೆ ಮತ್ತು 30,000 ಒಣಬೇಸಾಯಕ್ಕೆ 40 ಲಕ್ಷ ಹಿಂಗೆ ಕೊಡುವಲ್ಲಿ ತುಂಬಾಲು ಬಿದ್ದು ಅದನ್ನು ಮುಂಚೂಣಿ ತರುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರಂತೆ ನಮ್ಮ ಈ ಸದಾಶಿವ ಆಯೋಗದ ಜಾರಿ ಮಾಡುವಲ್ಲಿ ಒಳ ಮೀಸಲಾತಿ ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಕೂಡ ಇದಕ್ಕೆ ತಂದಿದ್ದಾರೆ, ಜಾರಿ ತಂದಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆ ಅಂತ ಮಾಡಿದ್ದಾರೆ ತಿಮ್ಮಾಪುರ. ಮತ್ತು ನಮ್ಮ ಮುಧೋಳ ತಾಲೂಕಿನಲ್ಲಿ ಈ ರನ್ ಫ್ಯಾಕ್ಟ್ರಿ ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಬಂದ್ಬಿಟ್ಟಿತ್ತು. ಅದನ್ನು ಕೂಡ ಇವ್ರದ್ದು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ CM ಅವರಾಗಲಿ DCM ಅವರಾಗಲಿ ಸಾಕಷ್ಟು ದುಂಬಾಲು ಬಿದ್ದು ಅದನ್ನು ಕೂಡ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು. ರೈತರಿಗೆ ಅನುಕೂಲ ಆದ ಮುಧೋಳ ತಾಲೂಕು ಮತ್ತು ತಾಲೂಕುಗಳಿಗೆ ಮತ್ತು 500-600 ಜನ ಅಲ್ಲಿ ಲೇಬರ್ಗಳು ಸಿಗ್ತಾರೆ. ಅವ್ರಿಗೆ